ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಕ್ಸೈಟಿಂಗ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನನ್ನ ಪರ್ಸ್ನಲ್ ಫೇವ್ರೇಟ್ ಟಾಪಿಕ್ ಆಗಿರುವಂಥ ಇ ಮತ್ತು ಟ್ರಿಪಲ್ ಇ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆಂತಂದರೆ ಇವರಿಗೆ ಕೋರಲ್ಲಿ ತುಂಬ ಒಳ್ಳೆ ಆಪರ್ಚುನಿಟೀಸ್ ಇದೆ. ಆ್ಯಂಡ್ ನಮ್ಮ ಗೌರ್ಮೆಂಟ್ ಕೂಡ ಸೆಮಿಕಂಡಕ್ಟರ್ ಇಂಡಸ್ಟ್ರಿನ ಬ್ಯಾಕ್ ಮಾಡ್ತಾ ಇದೆ. ಆ್ಯಂಡ್ ಎ ಕೂಡ ರ್ಯಾಪಿಡಾಗಿ ಗ್ರೋತ್ ಆಗ್ತಾ ಇದೆ. ಆ್ಯಂಡ್ ಎ ಡೆವಲಪ್ಮೆಂಟ್ ಆದರೆ ನಿಮಗೆ ಗೊತ್ತು ಅಲ್ವಾ, ಅದರಿಂದ GPUs ಇರುತ್ತೆ, ಚಿಪ್ಸ್ ಇರುತ್ತೆ, ಎಲ್ಲದಕ್ಕೂ ಕೋರ್ ಇಂಜಿನಿಯರ್ಸೇ ಬೇಕಾಗಿರ್ತಾರೆ. ಆ್ಯಂಡ್ ಇದೇ ಫೀಲ್ಡಲ್ಲಿ ಗ್ರೇಟ್ ಕಂಪನೀಸ್ ಆಗಿರೋ AMD ಆಗಿರ್ಬೋದು, ಇಂಟೆಲ್ ಆಗಿರ್ಬೋದು, NVIDIA ಆಗಿರ್ಬೋದು, ಇವರೆಲ್ಲ ಕಾಂಪಿಟೇಷನ್ನ ಮಾಡ್ತಾ ಅವ್ರ ಇಂಜಿನಿಯರ್ಸ್ಗೆ ಕ್ರೋರ್ಸಲ್ಲಿ ಪೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಗುಡ್ ನ್ಯೂಸ್ ಯಾರಿಗೆ ಅಂತಂದರೆ EC ಮತ್ತು ಟ್ರಿಪಲ್ ಇ ಇಂಜಿನಿಯರ್ಸ್ಗೆ. ಸೊ ನಾನಿವತ್ತು ನಿಮಗೆ ಕಂಪ್ಲೀಟಾಗಿ EC ಮತ್ತು ಟ್ರಿಪಲ್ ಇ ಸ್ಟೂಡೆಂಟ್ಸ್ಗೆ ಇರೋ ಆಪರ್ಚುನಿಟೀಸ್ ಬಗ್ಗೆ ಹೇಳ್ತೀನಿ. ಲೈಕ್ ಯಾವ್ಯಾವ ಫೀಲ್ಡ್ಗೆ ಹೋಗ್ಬೋದು, ಏನೇನು ಆಪರ್ಚುನಿಟೀಸ್ ಇದೆ, ಆ್ಯಂಡ್ ಅದಕ್ಕೆಲ್ಲ ರೋಡ್ ಮ್ಯಾಪ್ಸ್ ಏನು, ಎಲ್ಲನೂ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಬನ್ನಿ. ಓಕೆ, ನಾನು ಫಸ್ಟ್ ಏನು ಡಿಸ್ಕಸ್ ಮಾಡ್ತೀನಿ ಅಂತಂದರೆ ಯಾವ್ಯಾವ ಫೀಲ್ಡ್ಸ್ಗೆ ನೀವು ಎಂಟರ್ ಆಗ್ಬೋದು ಅಂತ ಡಿಸ್ಕಸ್ ಮಾಡ್ತೀನಿ. ಅಂದರೆ ಯಾವ ಡೊಮೈನ್ಗೆ ನೀವು ಎಂಟರ್ ಆಗ್ಬೋದು ಅಂತ. ಇದನ್ನು ನಾನು 4 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಯಾವುದು ಅಂತಂದರೆ VLSI, ಎಂಬೆಡೆಡ್ ಸಿಸ್ಟಮ್ಸ್, ರೋಬೋಟಿಕ್ಸ್ ಮತ್ತು EV ಸ್ಪೆಸಿಫಿಕಲಿ ಫಾರ್ ಟ್ರಿಪಲ್ ಇ ಸ್ಟೂಡೆಂಟ್ಸ್, ಆಯಿತಾ. ಇನ್ನು ಎರಡು ಬ್ರಾಂಚ್ ಅವರು ಎಂಟರ್ ಆಗ್ಬೋದು. ಇದಲ್ಲದೆ ಇನ್ನೂ ಕೂಡ ತುಂಬ ರೋಲ್ಸ್ ಇದೆ. ಲೈಕ್ ಕಮ್ಯುನಿಕೇಷನ್ ಇಂಜಿನಿಯರ್ ಆಗಿರ್ಬೋದು, RF ಇಂಜಿನಿಯರ್ಸ್ ಆಗಿರ್ಬೋದು, IoT ಆಗಿರ್ಬೋದು, ಇದೆಲ್ಲ ಇದೆ. ಬಟ್ ನಾನು ಅದನ್ನು ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತಂದರೆ ಅದರಲ್ಲಿ ಜಾಬ್ಸ್ ತುಂಬ ಕಡಿಮೆ ಇದೆ. ಅಂದರೆ ಇಂಜಿನಿಯರ್ಸ್ನ ತಗೊಳ್ಳೋದು ತುಂಬ ಕಡಿಮೆ ಇದೆ. ಸೊ ಅದನ್ನು ನಾನು ಜಾಸ್ತಿ ಕನ್ಸಿಡರ್ ಮಾಡ್ತಾ ಇಲ್ಲ. ಯಾವುದರಲ್ಲಿ ಜಾಸ್ತಿ ಇಂಜಿನಿಯರ್ಸ್ನ ಹೈರ್ ಮಾಡ್ತಾರೆ ಆ ಫೀಲ್ಡ್ಸ್ನ ನಾನು ಮೇಜರಾಗಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತಂದರೆ ಸೆಮಿಕಂಡಕ್ಟರ್ ಇಂಜಿನಿಯರ್ ಅಂತಂದರೆ VLSI ಇಂಜಿನಿಯರ್. ನಿಮಗೆ VLSI ಇಂಜಿನಿಯರ್ ಏನು ಮಾಡ್ತಾರೆ ಅಂತ ಏನಾದರೂ ಐಡಿಯಾ ಇದೆಯಾ? ನೀವು ನೋಡಿರ್ಬೋದು, ಚಿಪ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ಡಿಸೈನ್ ಮಾಡೋರು VLSI ಇಂಜಿನಿಯರ್ಸೇ, ಅಥವಾ ಅದನ್ನು ಟೆಸ್ಟ್ ಮಾಡೋರು ಅಥವಾ ಅದನ್ನು ವೆರಿಫೈ ಮಾಡೋರು VLSI ಇಂಜಿನಿಯರ್ಸ್ ಆಗಿರ್ತಾರೆ. ಓಕೆನಾ. ನೀವು ಇಲ್ಲಿ ಡೆಫಿನಿಷನ್ ನೋಡ್ಬೋದು, ಡಿಸೈನಿಂಗ್ ಆ್ಯಂಡ್ ಟೆಸ್ಟಿಂಗ್ ಕಂಪ್ಯೂಟರ್ ಚಿಪ್ಸ್ ಅಂತ ಇದೆ. ಓಕೆನಾ. ಇದರಲ್ಲಿ ತುಂಬ ರೋಲ್ಸ್ ಬರುತ್ತೆ. ಲೈಕ್ ಡಿಸೈನ್ ಇಂಜಿನಿಯರ್ ಬರುತ್ತೆ, ವೆರಿಫಿಕೇಷನ್ ಇಂಜಿನಿಯರ್ ಬರುತ್ತೆ, ಫಿಸಿಕಲ್ ಡಿಸೈನ್ ಇಂಜಿನಿಯರ್ ಬರ್ತಾರೆ, DFT ಬರ್ತಾರೆ, ಆ್ಯಂಡ್ ಇನ್ನೂ ಸ್ವಲ್ಪ ಅದರ್ ರೋಲ್ಸ್ ಕೂಡ ಇದೆ. ಇವರನ್ನು ನಾವು ಯೂಶ್ವಲಿ VLSI ಇಂಜಿನಿಯರ್ಸ್ ಅಂತ ಒಂದು ಗ್ರೂಪಾಗಿ ಮಾಡ್ಕೊಂಡಿದ್ದೀವಿ. ಓಕೆನಾ. ಇವರು ಯಾರು ಇರ್ತಾರೆ ಅಂದರೆ ಯಾವ ಕಂಪನಿ ಇವ್ರನ್ನ ಜಾಸ್ತಿ ಹೈರ್ ಮಾಡ್ತಾರೆ ಅಂತಂದರೆ, ಯಾರ್ಯಾರು ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು. ನಿಮ್ಮ ಮೊಬೈಲ್ ಚಿಪ್ಸು ಇರುತ್ತೆ ಅಥವಾ ಕಂಪ್ಯೂಟರ್ ಚಿಪ್ಸ್ ಕೂಡ ಇರುತ್ತೆ. ಸೊ ನಿಮಗೆ ಗೊತ್ತಿರ್ತಾರೆ ಯಾವ ಕಂಪನೀಸ್ ಜಾಸ್ತಿ ಹೈರಿಂಗ್ನ ಮಾಡ್ತಾರೆ ಅಂತ. ಸೊ ನಾನು ಟಾಪ್ ಕಂಪನೀಸ್ನ ಯಾವ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಲೈಕ್ NVIDIA ಇರ್ಬೋದು, AMD ಇರ್ಬೋದು, ಇಂಟೆಲ್ ಇರ್ಬೋದು, ಮೈಕ್ರೋಚಿಪ್ ಇರ್ಬೋದು, ಇವರೆಲ್ಲ ಇಲ್ಲಿ ನೋಡಿ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದೆ, NXP, ಸ್ಯಾಮ್ಸಂಗ್, ಇವರೆಲ್ಲ ಜಾಸ್ತಿ ಇಂಜಿನಿಯರ್ಸ್ನ ಅಂತಂದರೆ ಜಾಸ್ತಿ ಪ್ಯಾಕೇಜ್ ಕೂಡ ಕೊಟ್ಟು ಹೈರ್ ಮಾಡ್ತಾರೆ. ಓಕೆನಾ. ಇದ್ರ ಸ್ಕಿಲ್ಸ್ ಬಗ್ಗೆ ನಾನು ಇನ್ನೂ ಡೀಟೇಲ್ಡಾಗಿ ರೋಡ್ ಮ್ಯಾಪ್ ಹೇಳ್ತೀನಿ. ಓಕೆನಾ. ಸೆಕೆಂಡ್ ಒನ್ ಯಾವುದು? ಎಂಬೆಡೆಡ್ ಸಿಸ್ಟಮ್ ಅಂದರೆ ಏನು? ಎಂಬೆಡೆಡ್ ಅನ್ನೋ ಹೆಸರಲ್ಲೇ ಇದೆ ಅಲ್ವಾ. ಲೈಕ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡನ್ನೂ ಇಂಟಿಗ್ರೇಟ್ ಮಾಡೋ ಇಂಜಿನಿಯರ್ಸೇ ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರ್ಸ್. ಓಕೆನಾ. ಇಲ್ಲಿ ನೀವು ಡೆಫಿನೇಷನ್ ಕೂಡ ನೋಡ್ಬೋದು, ಪ್ರೋಗ್ರಾಮಿಂಗ್ ಹಾರ್ಡ್ವೇರ್ ದಟ್ ಕಂಟ್ರೋಲ್ಸ್ ರಿಯಲ್ ವರ್ಲ್ಡ್ ಡಿವೈಸಸ್. ಸೊ ಯಾರು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನ ಇಂಟಿಗ್ರೇಟ್ ಮಾಡಿ ಯೂಸ್ಫುಲ್ ಡಿವೈಸ್ ಆಗಿ ಮಾಡ್ತಾರೆ ಅವರನ್ನು ನಾವು ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರ್ಸ್ ಅಂತ ಕರಿತೀವಿ. ಇದರಲ್ಲೂ ನೀವು ನೋಡ್ಬೋದು, ಡೈರೆಕ್ಟಾಗಿ ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರ್ಸ್ ಅಂತಲೇ ರೋಲ್ಸ್ ಇರುತ್ತೆ. ನೀವು ತುಂಬ ಕಡೆ ಅಬ್ಸರ್ವ್ ಮಾಡಿರ್ಬೋದು. ಲೈಕ್ ಇದರಲ್ಲೂ ಇನ್ನೊಂದು ವಿಷಯ ಏನು ಅಂತಂದರೆ, ನೀವು ವೆರಿಲಾಗ್ ಅಥವಾ VLSI ಮಾಡಿದ್ರೆ ತುಂಬ ದೊಡ್ಡ ಕಂಪನೀಸ್ನ ಜಾಸ್ತಿ ಟಾರ್ಗೆಟ್ ಮಾಡಬೇಕಾಗಿರುತ್ತೆ. ಬಟ್ ಎಂಬೆಡೆಡ್ ಸಿಸ್ಟಮ್ಸ್ ಏನು ಅಂತಂದರೆ ಒಂದು ಚಿಕ್ಕ ಸ್ಟಾರ್ಟಪ್ಸಿಂದ ಹಿಡಿದು ದೊಡ್ಡ ಕಂಪನಿವರೆಗೂ ಇಲ್ಲಿ ನಿಮಗೆ ಆಪರ್ಚುನಿಟೀಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಕಂಪನೀಸ್ ಇಲ್ಲಿ ನೋಡ್ಬೋದು, ಬಾಷ್ ಇರ್ಬೋದು, ಕಾಂಟಿನೆಂಟಲ್ ಇರ್ಬೋದು, ಸೀಮನ್ಸ್ ಇರ್ಬೋದು, ಕ್ವಾಲ್ಕಮ್, ಸೀಮನ್ಸ್ ಇವರೆಲ್ಲ ಹೈ ಪ್ಯಾಕೇಜಲ್ಲಿ ಪೇ ಮಾಡ್ತಾರೆ. ಬಟ್ ಬಾಷ್ ಎಲ್ಲ ನೀವು ನೋಡಿದಿರಲ್ವಾ, ಲೈಕ್ 7LP ಇರ್ಬೋದು, 5LP ಇರ್ಬೋದು, ಈ ಥರ ಲೋ ಲೆವೆಲ್ ಕೂಡ ನೀವು ಟಾರ್ಗೆಟ್ ಅಂದರೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ ಸ್ವಲ್ಪ ಸ್ಕಿಲ್ಸ್ ಅಂದರೆ ಒಂದು ರೇಂಜ್ಗೆ ಸ್ಕಿಲ್ಸ್ನ ಕಲಿತು ಕೂಡ ನೀವು ಈ ಫೀಲ್ಡ್ಗೆ ಎಂಟರ್ ಆಗ್ಬೋದು. ಓಕೆನಾ. ಎಂಬೆಡೆಡ್ ಸಿಸ್ಟಮ್ಸ್ದು ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಲೈಕ್ ಡ್ರೋನ್ಸ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಫ್ರಿಜ್ ಇರ್ಬೋದು, ಎಲ್ಲದರಲ್ಲೂ ನೀವು ಎಂಬೆಡೆಡ್ ಸಿಸ್ಟಮ್ಸ್ನೇ ನೋಡೋದು. ಆ್ಯಂಡ್ ಅದಕ್ಕೆಲ್ಲ ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರ್ಸ್ ಬೇಕೇ ಬೇಕು. ಓಕೆನಾ. ಇದಿಷ್ಟು ಎಂಬೆಡೆಡ್ ಇಂಜಿನಿಯರ್ಸ್ ಬಗ್ಗೆ. ಮೂರನೇದು ಎಲೆಕ್ಟ್ರಿಕ್ ವೆಹಿಕಲ್ಸ್ನ ತೊಗೊಂಡಿದ್ದೀನಿ. ಇದು ಸ್ಪೆಸಿಫಿಕಲಿ ಫಾರ್ ಟ್ರಿಪಲ್ ಇ ಸ್ಟೂಡೆಂಟ್ಸ್. ಓಕೆನಾ. EVs ಅಂತಂದರೆ ಗೊತ್ತೇ ಇರ್ಬೋದು ನಿಮಗೆ. ನಾನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮಗೆ. ಲೈಕ್ ಮರ್ಸಿಡೀಸ್ ಅಂತ ಕಂಪನಿ ಇದೆ ಅಲ್ವಾ, ಅದು ಇಂಡಿಯಾದಲ್ಲಿ R&D ಇದೆ. ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ರ್ಯಾಪಿಡಾಗಿ EV ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರು ಎವ್ರಿ ಇಯರ್ ನೀವು ಹೈರಿಂಗ್ ನೋಡಿದ್ರೆ EV ಇಂಜಿನಿಯರ್ಸ್ನೇ ಜಾಸ್ತಿ ಹೈರಿಂಗ್ ಮಾಡ್ತಿದ್ದಾರೆ. ನೀವು ಬೇಕಾದರೆ ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು. ಓಕೆನಾ. ಇಲ್ಲಿ ಯಾವ್ಯಾವ ಥರ ಕೆಲಸ ಇರುತ್ತೆ ಅಂತಂದರೆ, ನಿಮಗೆ ಲೈಕ್ ಮೋಸ್ಟ್ ಆಫ್ ದಿ ಟೈಮ್ಸ್ ನೀವು ಬ್ಯಾಟ್ರೀಸ್ ಮೇಲೆ ವರ್ಕ್ ಮಾಡ್ತೀರಾ. ಬ್ಯಾಟ್ರೀಸ್ದು ಟೆಸ್ಟಿಂಗ್ ಆಗಿರ್ಬೋದು ಅಥವಾ ಬ್ಯಾಟ್ರೀಸ್ದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಇದ್ರ ಮೇಲೆ ನೀವು ಜಾಸ್ತಿ ಕೆಲಸ ಮಾಡ್ತೀರಾ. ಇದರ ಡೆಫಿನಿಷನ್ನ ನೀವು ನೋಡ್ಬೋದು, ಡಿಸೈನಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸಾಫ್ಟ್ವೇರ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಆ್ಯಂಡ್ ಇದರಲ್ಲಿ ಕಂಪನೀಸ್ ಕೂಡ ನೀವು ನೋಡ್ಬೋದು, ಟಾಟಾ ಮೋಟಾರ್ಸ್ ಆಗಿರ್ಬೋದು, ಏತರ್ ಆಗಿರ್ಬೋದು, ಓಲಾ ಆಗಿರ್ಬೋದು, ಮಹೀಂದ್ರ ಇರ್ಬೋದು, ಮರ್ಸಿಡೀಸ್ ಬೆಂಜ್ R&D ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವರೇ ಜಾಸ್ತಿ ಹೈರಿಂಗ್ ಮಾಡ್ತಾ ಇರೋದು ಕರೆಂಟ್ಲಿ ಇಂಡಿಯಾದಲ್ಲಿ. ಆ್ಯಂಡ್ ಇದ್ರ ಜೊತೆ ಇನ್ನೂ ಸ್ವಲ್ಪ ಕಂಪನೀಸ್ ಕೂಡ ಇದೆ, ನೀವು ಅದನ್ನು ನೋಡ್ಕೋಬೋದು. ಆ್ಯಂಡ್ ಇದ್ರ ಸ್ಕಿಲ್ಸ್ ಬಗ್ಗೆಯೂ ನಾನು ಡೀಟೇಲ್ಡಾಗಿ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಒನ್ ನಾನು ಯಾವ್ದು ಕನ್ಸಿಡರ್ ಮಾಡ್ಕೋತೀನಿ ಅಂತಂದರೆ
ರೋಬೋಟಿಕ್ಸಲ್ಲಿ ಎಷ್ಟೊಂದು ಓಪ್ನಿಂಗ್ಸ್ ಇದೆ ಅಂತಂದರೆ ನಮ್ಮ ಕಾಲೇಜಸ್ಸಲ್ಲಾಗಲಿ ಅಥವಾ ನಮ್ಮ ಸುತ್ತಮುತ್ತ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಲ್ಲಾಗಲಿ ಅದ್ರ ಐಡಿಯಾನೇ ಗೊತ್ತಿಲ್ಲ ನಿಮಗೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಇನ್ ಕೇಸ್ ನಮ್ಗೆ ಏನಾದರೂ ಯೆಲ್ಲೋ ಲೈನ್ ಇದೆ ಅಲ್ವಾ, ಡ್ರೈವರ್ಲೆಸ್ ಟ್ರೈನ್ ಇದೆ ಯೆಲ್ಲೋ ಲೈನಲ್ಲಿ, ಬ್ಯಾಂಗ್ಳೂರ್ ಮೆಟ್ರೋ ಅಲ್ಲಿ. ಆ ಮೆಟ್ರೋದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ಇಂಡಿಯಾದಲ್ಲಿ ಇಂಜಿನಿಯರ್ಸೇ ಇಲ್ಲ ಅದನ್ನು ಅದನ್ನು ರೆಡಿ ಮಾಡೋರಾಗಿರ್ಬೋದು, ಅದನ್ನು ಬಗ್ ಫಿಕ್ಸ್ ಮಾಡಿ ಏನಾಗಿದೆ ಅಂತ ಫಿಕ್ಸ್ ಮಾಡೋರು. ಅವ್ರು ಯೂಶ್ವಲಿ ಚೈನಾಯಿಂದ ಕರೆಸ್ತಾರೆ, ಜಪಾನಿಂದ ಕರೆಸ್ತಾರೆ ಇಂಜಿನಿಯರ್ಸ್ನ. ಯಾಕೆ ಅಂತಂದರೆ ನಮ್ಮ ಹತ್ರ ಆ ರಿಸೋರ್ಸಸ್ ಇಲ್ಲ. ಆ್ಯಂಡ್ ತುಂಬ ಕಂಪನೀಸ್ ಕೂಡ ಇದೆ, ಅವರು ಕೂಡ ಔಟ್ಸೋರ್ಸ್ ಮಾಡ್ತಿದ್ದಾರೆ, ಅಂತಂದರೆ ಹೊರಗಡೆಯಿಂದ ಹೈರ್ ಮಾಡ್ಕೋತಿದ್ದಾರೆ. ಸೊ ನೀವು ಈ ಫೀಲ್ಡ್ನ ಟಾರ್ಗೆಟ್ ಮಾಡಿದ್ರು ಕೂಡ ನಿಮಗೆ ತುಂಬ ಒಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ. ನೀವು ಡೆಫಿನಿಷನ್ ನೋಡ್ಬೋದು, ಬಿಲ್ಡಿಂಗ್ ಮಷೀನ್ಸ್ ದಟ್ ಕ್ಯಾನ್ ಸೆನ್ಸ್, ಥಿಂಕ್ ಆ್ಯಂಡ್ ಪರ್ಫಾರ್ಮ್ ಟಾಸ್ಕ್. ಇದರಲ್ಲೂ ನೀವು ರೋಲ್ಸ್ ನೋಡಿದ್ರೆ ರೋಬೋಟಿಕ್ಸ್ ಇಂಜಿನಿಯರ್ಸ್ ಇರುತ್ತೆ, ಆಟೋಮೇಷನ್ ಇಂಜಿನಿಯರ್ಸ್ ಇರ್ತಾರೆ. ಆ್ಯಂಡ್ ಇದರಲ್ಲಿ ಕಂಪನೀಸ್ ನಿಮಗೆ ಜಾಸ್ತಿ ನೀವು ಕೇಳಿರಲ್ಲ, ಯಾಕಂತಂದರೆ ಅದ್ರ ಎಕ್ಸ್ಪ್ಲೋಜರೇ ನಮಗಿಲ್ಲ. ಇಲ್ಲಿ ನೋಡಿ, ಅಮೆಝಾನ್ ರೋಬೋಟಿಕ್ಸ್ ಅಂತ ಕಂಪನಿ ಇದೆ, ಸೀಮನ್ಸ್ ಅಂತ ಇದೆ, ಫ್ಯಾನುಕ್ ಅಂತ ಇದೆ, ABB ಅಂತ ಇದೆ. ಆ್ಯಂಡ್ ನಮ್ಮ ಬ್ಯಾಂಗ್ಳೂರಲ್ಲೇ ತುಂಬ ಸ್ಟಾರ್ಟಪ್ಸ್ ಇದೆ. ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ ಬೇಕಿದ್ರೆ. ನಾನು ಕೂಡ ರೀಸೆಂಟ್ಲಿ ಒಂದು ಸ್ಟಾರ್ಟಪ್ಗೆ ವಿಸಿಟ್ ಮಾಡಿದ್ದೆ. ಅವ್ರು ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ, ಯಾವ ಡ್ರೋನ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಓಕೆನಾ. ಸೊ ನೀವು ರೋಬೋಟಿಕ್ಸ್ ಫೀಲ್ಡ್ನ ಟಾರ್ಗೆಟ್ ಮಾಡಿದ್ರು ಕೂಡ ನಿಮಗೆ ಒಳ್ಳೆಯ ಆಪರ್ಚುನಿಟಿ ಇದೆ. ಓಕೆನಾ. ಇದಿಷ್ಟು ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಕನ್ಸಿಡರ್ ಮಾಡಿದ್ದೀನಿ, ಬಟ್ ಇಲ್ಲಿ ಜಾಸ್ತಿ ಜಾಬ್ಸ್ ಇಲ್ಲ. ಬಟ್ ನೀವು ಇದನ್ನು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ನೀವು ಆ ಲೆವೆಲ್ ಸ್ಕಿಲ್ ಅಪ್ ಆಗ್ತೀರಾ, ನಾನು ಜಾಬ್ ತಗೊಂಡೇ ತಗೋತೀನಿ ಅನ್ನೋ ಧೈರ್ಯ ಏನಾದರೂ ನಿಮಗಿದ್ರೆ ಈ 4 ಫೀಲ್ಡ್ ಕೂಡ ನೀವು ಎಕ್ಸ್ಪ್ಲೋರ್ ಮಾಡಿ. ಲೈಕ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಜಿನಿಯರಿಂಗ್ ಇದೆ, ಇಂಡಸ್ಟ್ರಿಯಲ್ ಆಟೋಮೇಷನ್ ಇದೆ, ರಿನ್ಯೂವಬಲ್ ಎನರ್ಜಿ ಇದೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಇದೆ. ಇದು 3 ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಇಂಡಸ್ಟ್ರಿಯಲ್ ಆಟೋಮೇಷನಲ್ಲಿ ಸ್ವಲ್ಪ ಗುಡ್ ಅಮೌಂಟ್ ಆಫ್ ಇಂಜಿನಿಯರ್ಸ್ನ ನೀವು ನೋಡೋದಕ್ಕೆ ಸಾಧ್ಯ. ಓಕೆನಾ. ನಾನು ಇಷ್ಟೊತ್ತು ಏನು ಹೇಳಿದೆ ಅಂತಂದರೆ ನಿಮ್ಗೆ ಯಾವ್ಯಾವ ಫೀಲ್ಡಲ್ಲಿ ಆಪರ್ಚುನಿಟಿ ಇದೆ, ಯಾವ್ಯಾವ ಡೊಮೈನ್ಸ್ನ ನೀವು ಚೂಸ್ ಮಾಡ್ಬೋದು ಅಂತ ಹೇಳ್ಕೊಟ್ಟೆ. ಓಕೆನಾ. ಸೊ ನಾನಿವಾಗ 3 ಫೀಲ್ಡ್ನ ಕನ್ಸಿಡರ್ ಮಾಡಿಕೊಂಡು, ರೋಬೋಟಿಕ್ಸು ಹೇಳ್ತೀನಿ, ಮೇಯ್ನ್ಲಿ 3 ಫೀಲ್ಡ್ನ ಕನ್ಸಿಡರ್ ಮಾಡಿಕೊಂಡು ಇದಕ್ಕೆ ಏನು ಸ್ಕಿಲ್ಸ್ ಕಲಿಬೇಕು, ಯಾವ್ಯಾವುದು ಸ್ಕಿಲ್ಸ್ನ ಕಲಿತ್ರೆ ನೀವು ಈ ಡೊಮೈನ್ಸ್ನ ಎಂಟರ್ ಆಗ್ಬೋದು ಅಂತ ಡಿಸ್ಕಸ್ ಮಾಡೋಣ ಬನ್ನಿ. ಓಕೆ, ಸ್ಕಿಲ್ ಸೆಕ್ಷನಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ನೀವು ಎಂಬೆಡೆಡ್ ಸಿಸ್ಟಮ್ಸ್ ಮತ್ತು VLSI ಎರಡಕ್ಕೂ ಹೋಗಬೇಕು ಅಂತಂದರೆ ಸ್ವಲ್ಪ ಕಾಮನ್ ಸ್ಕಿಲ್ಸ್ ಇದೆ. ಓಕೆನಾ. ಆ ಕಾಮನ್ ಸ್ಕಿಲ್ಸ್ನ ಫಸ್ಟು ಡಿಸ್ಕಸ್ ಮಾಡ್ತೀನಿ, ಆಮೇಲೆ ಅದ್ರ ಸ್ಪೆಸಿಫಿಕ್ ಸ್ಕಿಲ್ಸ್ನ ನಾವು ಡಿಸ್ಕಸ್ ಮಾಡೋಣ. ಇವೆರಡೂ ಡೊಮೈನ್ಗೂ ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವೇನಾದರೂ ಫ್ರೆಷರ್ಸ್ ಆಗಿದರೆ ಎಸ್ಪೆಷಲಿ ಇದನ್ನೇ ಕೇಳೋದು. ಯಾವುದು ಟಾಪಿಕ್ ಅಂತಂದರೆ ಸಿ ಪ್ರೋಗ್ರಾಮಿಂಗ್. ಓಕೆನಾ. ಸಿ ಪ್ರೋಗ್ರಾಮಿಂಗ್ ಬಗ್ಗೆ ನೀವು ಕೇಳಿರ್ತೀರಾ. ಇದರಲ್ಲೂ ನೀವೇನಾದರೂ ಎಂಬೆಡೆಡ್ ಸಿ ಅಂತ ಸ್ಪೆಸಿಫಿಕಲಿ ಸಿಗುತ್ತೆ. ಓಕೆನಾ. ಇದನ್ನು ಏನಾದರೂ ನೀವು ಎಸ್ಪೆಷಲಿ ಕಲಿತ್ರೆ ನಿಮಗೆ ತುಂಬ ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ನಿಮಗೆ ನಿಮ್ಮ ರೆಸ್ಯೂಮ್ಗೆ ಒಳ್ಳೆ ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಪ್ರಾಜೆಕ್ಟ್ಸ್ ಮಾಡಿದ್ರೆ, ಈ ಸಿ ಪ್ರೋಗ್ರಾಮಿಂಗ್ ಅಂದರೆ ನಾರ್ಮಲ್ ಲ್ಯಾಂಗ್ವೇಜ್, ಲೈಕ್ ಪೈಥಾನ್ ಎಲ್ಲ ಹೇಗೆ ಕಲಿತೀರಲ್ವಾ, ಅದೇ ಥರ ಇದರಲ್ಲೂ ಕಲಿತ್ರೆ ಆಯಿತು. ಬಟ್ ಇದಕ್ಕೆ ಎಂಬೆಡ್ ಅಂತ ಬಂದರೆ ನಿಮಗೆ ಸ್ವಲ್ಪ ಸ್ಪೆಸಿಫಿಕ್ ಫ್ಲೋ ಚೇಂಜ್ ಆಗುತ್ತೆ, ಅಥವಾ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಥಿಂಕ್ ಮಾಡೋ ರೀತಿ ಚೇಂಜ್ ಆಗುತ್ತೆ. ಸೊ ಅದನ್ನು ನೀವು ಕಲ್ತ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಈ ಸಿ ಪ್ರೋಗ್ರಾಮಿಂಗ್ ನಾರ್ಮಲ್ ಏನಿರುತ್ತೆ ಅದೇ ಇರುತ್ತೆ, ಲೈಕ್ ಡೇಟಾ ಟೈಪ್ಸ್ ಆಗಿರ್ಬೋದು, ಲೂಪ್ಸ್ ಆಗಿರ್ಬೋದು. ಆ್ಯಂಡ್ ನೀವೇನಾದರೂ ಎಂಬೆಡೆಡ್ ಸಿಗೆ ಬಂದರೆ ಸ್ವಲ್ಪ ಪಿನ್ಸ್ ಬಗ್ಗೆ ಕಲಿತೀರಾ. ಇದೆಲ್ಲ ಒಂದು ಬೇಸ್ಮೆಂಟ್ ಥರ ಯಾವುದಕ್ಕೆ, VLSI ಮತ್ತು ಎಂಬೆಡೆಡ್ ಇಂಜಿನಿಯರ್ಗೆ. ಓಕೆನಾ. ಸೆಕೆಂಡ್ ಒನ್ ಯಾವುದು ಅಂತಂದರೆ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ್ಯಂಡ್ ಅದ್ರ ಜೊತೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಎರಡೂ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ ನೀವೇನಾದರೂ VLSI ಅಥವಾ ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರ್ ಆಗ್ತೀರಾ ಅಂತಂದರೆ. ಅನಲಾಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನೀವು ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಟೀಚ್ ಮಾಡ್ತಾರೆ. ಆ್ಯಂಡ್ ನಾನು ಸ್ಪೆಸಿಫಿಕಲಿ ಏನು ಹೇಳೋದು ಬೇಕಾಗಿಲ್ಲ. ನೀವೇನಾದರೂ ಇವೆರಡು ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಮಾಡ್ತಾಯಿದ್ರೆ ನೀವು ಆಲ್ರೆಡಿ ಕಲ್ತಿರ್ತೀರಾ. ಬಟ್ ನಾನು ಒಂದು ಹೈ ಲೆವೆಲಲ್ಲಿ ಡಿಸ್ಕಸ್ ಮಾಡೋದಾದರೆ ಅನಲಾಗ್ ಎಲೆಕ್ಟ್ರಾನಿಕ್ಸಲ್ಲಿ ಏನು ಬರುತ್ತೆ, ನೀವು ಡಯೋಡ್ಸ್ ಬಗ್ಗೆ ಕಲಿತೀರಾ, ಟ್ರಯೋಡ್ಸ್ ಬಗ್ಗೆ ಕಲಿತೀರಾ, ಮಾಸ್ಫೆಟ್ ಬಗ್ಗೆ ಕಲಿತೀರಾ, ಈ ಥರ ಇರುತ್ತೆ. ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ಬಂದರೆ ಫ್ಲಿಪ್ ಫ್ಲಾಪ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ಬಗ್ಗೆ ಕಲಿತೀರಾ. ಓಕೆನಾ. ಸೊ ಇದು ಸೆಕೆಂಡ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಓಕೆ, ಮೂರನೇ ಸ್ಕಿಲ್ಸ್ ಯಾವುದು ಅಂತಂದರೆ ಮೈಕ್ರೋ ಪ್ರೊಸೆಸರ್ ಬಗ್ಗೆ ನೀವು ಕೇಳೇ ಇರ್ತೀರಲ್ವಾ. ಮೈಕ್ರೋ ಪ್ರೊಸೆಸರ್ ಮತ್ತು ಮೈಕ್ರೋ ಕಂಟ್ರೋಲರ್. ಓಕೆನಾ. ಇದು ಥರ್ಡ್ ಇಂಪಾರ್ಟೆಂಟ್ ಸ್ಕಿಲ್ ಆಗಿರುತ್ತೆ. ಸೊ ಇದರಲ್ಲಿ ನೀವು AMD ಆರ್ಕಿಟೆಕ್ಚರ್ ಅಂತ ಒಂದು ಬರುತ್ತೆ. ಓಕೆನಾ. AMD ಆರ್ಕಿಟೆಕ್ಚರ್ ಬಗ್ಗೆ ಕಲಿತ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದಕ್ಕಿಂತ ಫಸ್ಟು ನೀವೇನಾದರೂ ಬಿಗಿನರ್ ಆಗಿದ್ದೀರಾ ಅಂತಂದರೆ 8086 ಅಂತ ಒಂದು ಮೈಕ್ರೋ ಕಂಟ್ರೋಲರ್ ಇದೆ. ಇದನ್ನು ನೀವು ಕಲ್ತ್ಕೊಂಡ್ರೆ, ಆ್ಯಂಡ್ ಇದು ಈಸಿ ಕೂಡ. ಓಕೆನಾ. ಬಟ್ ಇದನ್ನು ಇವಾಗ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾ ಇಲ್ಲ. ಬಟ್ ಇದನ್ನು ನೀವು ಕಲ್ತ್ಕೊಂಡ್ರೆ, ಇದರಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಮೈಕ್ರೋ ಕಂಟ್ರೋಲರ್ಸ್ ಬಗ್ಗೆ ತುಂಬ ನಾಲೆಡ್ಜ್ ಬರುತ್ತೆ. ಇದಾದಮೇಲೆ ನೀವು AMD ಆರ್ಕಿಟೆಕ್ಚರ್ ಬಗ್ಗೆ ಕಲಿಬೋದು. ಆ್ಯಂಡ್ ಅದಾದಮೇಲೆ ಲಾಸ್ಟ್ ಒನ್ ಯಾವುದು ಅಂತಂದರೆ ATmega 328P ಅಂತ ಒಂದು ಮೈಕ್ರೋ ಪ್ರೊಸೆಸರ್ ಇದೆ. ಅದ್ರ ಬಗ್ಗೆನೂ ನೀವು ಕಲಿತ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಥವಾ ನೀವು ಈ ಡೊಮೈನ್ಗೆ ಎಂಟರ್ ಆಗೋದಕ್ಕೆ ಒಂದು ಬೇಸಿಕ್ ಒಂದು ಬೇಸ್ ಸಿಕ್ತಾಗುತ್ತೆ. ಓಕೆನಾ. ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಸಾಫ್ಟ್ವೇರ್ ಸ್ಕಿಲ್ಸ್ ಇದೆ,
ಲೈಕ್ ಲೈನಕ್ಸ್ ಆಗಿರ್ಬೋದು, ಟೂಲ್ಸ್ ಬಗ್ಗೆ ಲೈಕ್ ಕಮೆಂಟ್ಸ್ ಬಗ್ಗೆ ಎಲ್ಲ ಕಲ್ತ್ಕೊಂಡ್ರೆ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ. ಪ್ಲಸ್ ಇದ್ರ ಜೊತೆಗೆ ಗಿಟ್ ಆ್ಯಂಡ್ ಗಿಟ್ ಹಬ್ ಗೊತ್ತಲ್ವ ನಿಮಗೆ, ಲೈಕ್ ನಿಮ್ಮ ಕೋಡ್ನೆಲ್ಲ ಹೆಂಗೆ ಪುಷ್ ಮಾಡೋದು ಅಂತ ಇದರಲ್ಲಿ ನೀವು ಕಲಿತೀರಾ. ಲೈಕ್ ರೆಪೋಸಿಟ್ರಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ವರ್ಷನ್ ಕಂಟ್ರೋಲ್ ಮಾಡೋದು ಹೇಗೆ, ಇದನ್ನೆಲ್ಲ ನೀವು ಇಲ್ಲಿ ಕಲಿತೀರಾ. ಇದಾದಮೇಲೆ ಪೈಥಾನ್ ಸ್ಕ್ರಿಪ್ಟಿಂಗ್ನ ಕಲಿತರೂ ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪೈಥಾನ್ನು ಕೂಡ ಇತ್ತೀಚೆಗೆ ಯೂಸ್ ಮಾಡ್ತಿದ್ದಾರೆ. ಓಕೆನಾ, ಇದಿಷ್ಟು ಬೇಸಿಕ್ ಸ್ಕಿಲ್ಸು ಯಾವುದಕ್ಕೆ, VLSI ಮತ್ತು ಎಂಬೆಡೆಡ್ ಸಿಸ್ಟಮ್ಸ್ಗೆ. ಎರಡೂ ಫೀಲ್ಡ್ಗೆ ಹೋಗಬೇಕು ಅಂತಂದ್ರೂ ಇವಿಷ್ಟು ಬೇಸಿಕ್ಸ್ ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಒನ್ ಯಾವುದು ಅಂತಂದರೆ, ನಾನು ಪರ್ಟಿಕ್ಯುಲರ್ಲಿ ಎಂಬೆಡೆಡ್ ಕಲಿಯೋಕ್ಕೆ ಹೋಗೋದಕ್ಕೆ ಇದಿಷ್ಟು ಕಲಿತಾದ್ಮೇಲೆ ಯಾವ ಸ್ಕಿಲ್ಸ್ನ ಕಲಿಬೇಕು ಅಂತ ಇವಾಗ ಡಿಸ್ಕಸ್ ಮಾಡೋಣ ಬನ್ನಿ. ಓಕೆ, ನಾನು ಇಷ್ಟೊತ್ತು ಏನು ಹೇಳ್ಕೊಟ್ಟೆ ಅಲ್ವಾ, ಅದನ್ನು ನಾನು ಫೇಸ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ಫೇಸ್ 2ಅಲ್ಲಿ ನೀವೇನು ಕಲಿಬೇಕು ಅಂತಂದರೆ, ಮೇಯ್ನ್ಲಿ ಟೈಮರ್ಸ್ ಆ್ಯಂಡ್ ಇಂಟರಪ್ಟ್ಸ್ ಬಗ್ಗೆ ಕಲಿಬೇಕು, ಆ್ಯಂಡ್ PWM ಬಗ್ಗೆ ಕಲಿಬೇಕು, GPIO ಬಗ್ಗೆ ಕಲಿಬೇಕು. ಇದನ್ನೆಲ್ಲ ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನು ನಾನು ಫೇಸ್ 2 ಆಗಿ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಫೇಸ್ 3ಅಲ್ಲಿ ಏನು ಕಲಿತೀರಾ ಅಂತಂದರೆ, ಮೋಸ್ಟ್ಲಿ ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್ ಬಗ್ಗೆ ಎಲ್ಲ ಕಲಿತೀರಾ. ಲೈಕ್ I2C ಆಗಿರ್ಬೋದು, CAN ಆಗಿರ್ಬೋದು, SPI ಆಗಿರ್ಬೋದು, UART ಆಗಿರ್ಬೋದು. ಇದ್ರ ಬಗ್ಗೆ ಎಲ್ಲ ನೀವು ಫೇಸ್ 3ಅಲ್ಲಿ ಕಲಿಬೇಕು, ಯಾವುದಕ್ಕೆ, ಎಂಬೆಡೆಡ್ ಸಿಸ್ಟಮ್ಸ್ಗೆ ಹೋಗಬೇಕು ಅಂತಂದರೆ. ಆ್ಯಂಡ್ USB ಬೇಸಿಕ್ಸ್ ಬಗ್ಗೆನೂ ನೀವು ಕಲಿಬೋದು. ಲೈಕ್ ಇದೇ ಬೇಸಿಕ್ ಕಮ್ಯುನಿಕೇಷನ್ ಮೀಡಿಯಮ್ ಆಗಿದೆ. ಆ್ಯಂಡ್ ಲಾಸ್ಟ್ ಒನ್ ಯಾವುದು ಅಂತಂದರೆ, ಅಂದರೆ ಫೇಸ್ 4 ಯಾವುದು ಅಂತಂದರೆ, RTOS ಬಗ್ಗೆ ನೀವು ಕಲಿಬೇಕು. ಓಕೆನಾ, RTOS ಅಂದರೆ ಗೊತ್ತಲ್ವ ನಿಮಗೆ, ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ಸ್. ಅದ್ರ ಜೊತೆಗೆ ಎಂಬೆಡೆಡ್ ಲಿನಕ್ಸ್ ಅಂತ ಇದೆ, ಆ್ಯಂಡ್ ನಾರ್ಮಲ್ ಲಿನಕ್ಸ್ ಜೊತೆನೇ, ಬಟ್ ಏನಾದರೂ ಎಂಬೆಡೆಡ್ ಸಿಸ್ಟಮ್ಸ್ಗೆ ರಿಲೇಟೆಡ್ ಕಮೆಂಟ್ಸ್ ಬಗ್ಗೆ ನೀವು ಇದರಲ್ಲಿ ಕಲಿಬೋದು. ಓಕೆನಾ, ಅದಾದಮೇಲೆ ಡಿವೈಸ್ ಡ್ರೈವರ್ಸ್ ಬಗ್ಗೆನೂ ನೀವು ಕಲಿಬೋದು. ಲೈಕ್ ಮೋಟಾರ್ ಡ್ರೈವರ್ಸ್ ಇರ್ಬೋದು, DC ಮೋಟಾರ್ ಡ್ರೈವರ್ಸ್ ಇರ್ಬೋದು. ಬೇಸಿಕಲಿ ಡ್ರೈವರ್ಸ್ ಬಗ್ಗೆ ನೀವು ಕಲಿಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದರಲ್ಲಿ ಯಾವುದಾಗಿರುತ್ತೆ ಅಂತಂದರೆ, ಪ್ರಾಜೆಕ್ಟ್ಸ್. ನೀವೇನೇ ಸ್ಕಿಲ್ಸ್ ಕಲ್ತಿದ್ರು ನಿಮ್ಮ ಪ್ರಾಜೆಕ್ಟ್ಸಲ್ಲೇ ನಿಮ್ಮ ಸ್ಕಿಲ್ಸ್ನ ನೀವು ಶೋಕೇಸ್ ಮಾಡ್ತೀರಲ್ವಾ. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಪ್ರಾಜೆಕ್ಟ್ಸ್ನ ಕಲಿಬೇಕು. ಲೈಕ್ ಇಲ್ಲಿ ನಾನು ಸ್ವಲ್ಪ ಬೇಸಿಕ್ ಪ್ರಾಜೆಕ್ಟ್ಸ್ನ ಮೆನ್ಷನ್ ಮಾಡಿದ್ದೀನಿ. ಈ ಪ್ರಾಜೆಕ್ಟ್ಸ್ನ ನೀವು ಕಲಿತರೂ ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇದಿಷ್ಟು ಎಂಬೆಡೆಡ್ ಸಿಸ್ಟಮ್ಸ್ ಬಗ್ಗೆ ಆಯಿತು ಅಲ್ವಾ. ನಾನಿವಾಗ VLSI ಬಗ್ಗೆ ಮಾತಾಡ್ತೀನಿ. ಅಂದರೆ ಫೇಸ್ 1ಅಲ್ಲಿ ನಿಮಗೆ ಕಾಮನ್ ಸ್ಕಿಲ್ಸ್ ಏನೇನಿದೆ ಅಂತ ಹೇಳ್ಕೊಟ್ಟಿದ್ದೀನಿ. ಬಟ್ VLSI ಸ್ಪೆಸಿಫಿಕ್ ಸ್ಕಿಲ್ಸ್ ಇದೆ ಅಲ್ವಾ, ಲೈಕ್ ಫೇಸ್ 2ಇಂದ, ಅದನ್ನು ಇವಾಗ ಮಾತಾಡೋಣ. ಓಕೆನಾ. ಓಕೆ, VLSIಯಲ್ಲಿ ನೀವು ಈ ಫೇಸ್ 1ನ ಆಲ್ಮೋಸ್ಟ್ ಕಲ್ತಿರ್ತೀರ. ಲೈಕ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸು ಅಲ್ಲೇ ಹೇಳಿದ್ದೀನಿ, CMOS ಬೇಸಿಕ್ಸ್ನು ಅಲ್ಲೇ ಹೇಳಿದ್ದೀನಿ ಅಲ್ವಾ. CMOS ಅಂದರೆ ಮಾಸ್ಫೆಟ್ ಒಂದು ಟೈಪ್, ಅದನ್ನು ಹೇಳಿದ್ದೀನಿ. ನಂಬರ್ ಸಿಸ್ಟಮ್ಸ್ ಬಗ್ಗೆನೂ ಕಲ್ತಿರ್ತೀರ. ಕಂಪ್ಯೂಟರ್ ಆರ್ಕಿಟೆಕ್ಚರು ನಿಮಗೆ C ಪ್ರೋಗ್ರಾಮಿಂಗ್ ಎಲ್ಲ ಕಲಿತಾ ಇದ್ದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಓಕೆನಾ. ಫೇಸ್ 2ಅಲ್ಲಿ ಮೇಯ್ನ್ ಇದು ಲೈಕ್ VLSIಗೆ ಒಂದು ಬೇಸ್ಮೆಂಟ್ ಅಂತಲೇ ಹೇಳ್ಬೋದು. ವೆರಿಲಾಗ್ STL, RTL ಡಿಸೈನ್ ಮತ್ತು FSM ಡಿಸೈನ್ ಬಗ್ಗೆ ನೀವು ಕಲಿಬೇಕು. ಓಕೆನಾ. ಇಲ್ಲೇ ನಿಮಗೆ ಡಿಸೈನ್ ಪ್ರಿನ್ಸಿಪಲ್ ಎಲ್ಲ ನೀಟಾಗಿ ಅರ್ಥ ಆಗೋದು. ಅದಾದಮೇಲೆ ಫೇಸ್ 3ಅಲ್ಲಿ ಸಿಸ್ಟಮ್ ವೆರಿಲಾಗ್ ಅಂತ ಬರುತ್ತೆ. ಇದು ಸ್ವಲ್ಪ ಕಲಿಯೋದಕ್ಕೆ ಟಫ್ ಇರ್ಬೋದು, ಬಟ್ ನೀವಿಲ್ಲೇನಾದರೂ ಚೆನ್ನಾಗಿ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಕಲಿತ್ರೆ ನಿಮಗೆ ಒಳ್ಳೆ ಪ್ಯಾಕೇಜಸ್ನ ಕ್ರ್ಯಾಕ್ ಮಾಡೋದಕ್ಕೆ VLSI ಫೀಲ್ಡಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಇದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ, ಇದಿಷ್ಟು ಲೈಕ್ VLSIಗೆ ಬೇಸಿಕ್ಸ್ ಥರ ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನೀವು ಡಿವೈಡ್ ಆಗಬೇಕು. ಅಂತಂದರೆ ನಿಮ್ಮದೇ ಆದಂಥ ಒಂದು ಡೊಮೈನ್ನ ನೀವು ಚೂಸ್ ಮಾಡಬೇಕು. ಲೈಕ್ ಸಾಫ್ಟ್ವೇರ್ಲೆಲ್ಲ ಇರುತ್ತೆ ಅಲ್ವಾ, ಡೆವಾಪ್ಸ್ ಅಂತ ಒಂದು ಫೀಲ್ಡ್ ಇದೆ, ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಅಂತ ಒಂದು ಫೀಲ್ಡ್ ಇದೆ, ಫ್ರಂಟ್ ಎಂಡ್ ಅಂತ ಒಂದು ಫೀಲ್ಡ್ ಇದೆ. ಅದೇ ಥರ ಇಲ್ಲೂ ನೀವು ಇದರ ಡಿಸೈನ್ ಫೀಲ್ಡಿಗೆ ಬರ್ಬೋದು, ಅಥವಾ ವೆರಿಫಿಕೇಷನ್ ಫೀಲ್ಡ್ಗೆ ಹೋಗ್ಬೋದು, ಅಥವಾ ಟೆಸ್ಟಿಂಗ್ ಫೀಲ್ಡ್ಗೆ ಹೋಗ್ಬೋದು. ಲೈಕ್ ಇಲ್ಲಿ ನೋಡಿ ನಾನು ಸ್ವಲ್ಪ ಮೆನ್ಷನ್ ಮಾಡಿದ್ದೀನಿ. RTL ಡಿಸೈನ್ ಒಂದು ಡೊಮೈನಾಗಿ ಹೋಗುತ್ತೆ, ವೆರಿಫಿಕೇಷನ್ ಒಂದು ಡೊಮೈನಾಗಿ ಹೋಗುತ್ತೆ, ಫಿಸಿಕಲ್ ಡಿಸೈನ್ ಒಂದು ಡೊಮೈನಾಗಿ ಆಗುತ್ತೆ, DFT ಒಂದು ಡಿಸೈನಾಗಿ ಹೋಗುತ್ತೆ. ನಾನು ನೋಡಿರೋ ಪ್ರಕಾರ RTL ಡಿಸೈನ್ ಮತ್ತು ಫಿಸಿಕಲ್ ಡಿಸೈನ್ಗೆ ತುಂಬ ಡಿಮ್ಯಾಂಡ್ ಇದೆ. ಆ್ಯಂಡ್ ಫಿಸಿಕಲ್ ಡಿಸೈನ್ ಇಂಜಿನಿಯರ್ಸ್ ನೀವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಹೊರಗಡೆ ಎಲ್ಲ ನೋಡ್ತಾನೆ ಇರ್ತೀರಾ. ಸೊ ಇವರಿಗೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ನೀವು ಅದನ್ನು ಚೂಸ್ ಮಾಡಿದ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಫೇಸ್ ಸೇಮ್ ಎಂಬೆಡೆಡ್ ಸಿಸ್ಟಮ್ ಥರನೇ ಈ ಪ್ರಾಜೆಕ್ಟ್ಸ್ನ ನೀವು ಮಾಡಬೇಕಾಗುತ್ತೆ. ಓಕೆನಾ. ಪ್ರಾಜೆಕ್ಟ್ಸ್ ಅಂತಂದರೆ ಇಲ್ಲಿ ನಿಮಗೆ ಜನರಲ್ ಆಗಿ ಯೂಟ್ಯೂಬಲ್ಲಿ ಅಥವಾ ಕ್ರೋಮಲ್ಲಿ ಎಲ್ಲ ಈ ಪ್ರಾಜೆಕ್ಟ್ ಸಿಗಲ್ಲ. ನಿಮ್ಗೇನಾದರೂ ಡೀಪ್ ನಾಲೆಡ್ಜ್ ಮೇಲೆಲ್ಲ ಕಲ್ತಿದ್ದೀರಾ ಅಂತಂದ್ರೆ ಇಲ್ಲಿ ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಥಿಂಕ್ ಮಾಡೋಕ್ಕಾಗೋದು. ಆ್ಯಂಡ್ ಸ್ವಲ್ಪ ಸಿಗ್ಬೋದೇನೋ, ಬಟ್ ಅಡ್ವಾನ್ಸ್ ಲೆವೆಲ್ ನಿಮ್ಗೆ ರೆಸ್ಯೂಮ್ಗೆ ವ್ಯಾಲ್ಯೂ ಆ್ಯಡ್ ಮಾಡೋ ಥರ ರಿಸೋರ್ಸಸ್ ಸ್ವಲ್ಪ ಕಡಿಮೆ. ಸೊ ನೀವು ಥಿಂಕ್ ಮಾಡಿ ನಿಮ್ಮ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿ. ಓಕೆ, ನಾನು ಲಾಸ್ಟ್ ಒನ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ EV ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇದು ಸ್ಪೆಸಿಫಿಕಲಿ EEE ಸ್ಟೂಡೆಂಟ್ಸ್ಗೆ. ಯಾಕೆಂತಂದರೆ EC ಸ್ಟೂಡೆಂಟ್ಸ್ ನೀವು ಎಲೆಕ್ಟ್ರಿಕಲ್ಸ್ ಬಗ್ಗೆ ಓದಲ್ಲಲ್ವಾ, ಜಾಬ್ ತೊಗೊಳ್ಳೋದು ಇಲ್ಲಿ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಅಂದರೆ ಇಂಜಿನಿಯರ್ ಆಗಬೇಕು ಅಂದ್ರೂ ಕೂಡ ನಾನೇನು ಬೇಸಿಕ್ ಹೇಳಿದ್ದೀನಿ ಅದು ನಿಮಗೆ ಗೊತ್ತಿರಲೇಬೇಕು. ಆ್ಯಂಡ್ ಇದರಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ, ಅನಲಾಗ್ ಎಲೆಕ್ಟ್ರಾನಿಕ್ಸ್ ಆದಮೇಲೆ ಪವರ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಟಾಪಿಕ್ ಇದೆ, ಅಂದರೆ ಒಂದು ಸಬ್ಜೆಕ್ಟ್ ಇದೆ ಆಯಿತಾ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಇದು ಲೈಕ್ ಅನಲಾಗ್ ಎಲೆಕ್ಟ್ರಾನಿಕ್ಸ್ದೇ ಒಂಥರ ಕಂಟಿನ್ಯೂಷನ್ ಪಾರ್ಟ್ ಥರ. ಸೊ ಇದು ಕಲಿತ್ರೆ ನಿಮಗೆ EV ಫೀಲ್ಡಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದಾದಮೇಲೆ ಇನ್ನೊಂದು ಟಾಪಿಕ್ ಯಾವುದು ಅಂತಂದರೆ BMS ಅಂತ ಒಂದು ಫೀಲ್ಡ್ ಇದೆ, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನಿಮ್ಗೆ ಗೊತ್ತಿರ್ಬೋದಲ್ವಾ, ಕೇಳಿರ್ತೀರ. ಸೊ ಇದು ಕೂಡ ಪ್ರಾಜೆಕ್ಟ್ಸ್ ಮಾಡೋದಕ್ಕಾಗಲಿ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಆ್ಯಂಡ್ EV ಫೀಲ್ಡಲ್ಲಿ ಎಸ್ಪೆಷಲಿ ಬ್ಯಾಟ್ರಿ ಮೇಯ್ನ್ ಪಾರ್ಟ್ ಆಗಿರೋದ್ರಿಂದ EVದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.
ಓಕೆನಾ. ಅದಾದಮೇಲೆ ಮೂರನೇ ಟಾಪಿಕ್ ಯಾವುದು ಅಂತಂದರೆ ಮೋಟಾರ್ ಕಂಟ್ರೋಲ್ಸ್ ಅಥವಾ ಮೋಟಾರ್ಸ್ ಬಗ್ಗೆ ನೀವು ಕಲಿಬೇಕಾಗುತ್ತೆ. ಲೈಕ್ ತುಂಬ ಮೋಟಾರ್ ಟೈಪ್ಸ್ ಇದೆ ಅಲ್ವಾ. BLDC ಒಂದು ಟೈಪ್ ಆಗಿರ್ಬೋದು. BLDC ಅಂದರೆ ಬ್ರಷ್ಲೆಸ್ DC ಮೋಟರ್. ಈ ಥರ ತುಂಬ ಮೋಟಾರ್ಸ್ ಇದೆ ಅಲ್ವಾ. ಮೋಟಾರ್ಸ್ ಬಗ್ಗೆ ಕಲಿತರೂ ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆ ನಿಮಗೆ ಎಂಬೆಡ್ ಸಿಸ್ಟಮ್ಸ್ ಗೊತ್ತಿದ್ರೂ ಕೂಡ ತುಂಬ ಒಳ್ಳೆಯದು. ಎಂಬೆಡ್ ಸಿಸ್ಟಮ್ಸ್ ಮೇಲೆ ಏನು ಹೇಳಿದ್ದೀನಿ ಅಲ್ವಾ, ಅಷ್ಟು ಡೀಪಾಗಿ ಗೊತ್ತಿಲ್ಲ ಅಂತಂದ್ರೂ ಇದ್ರ ಬಗ್ಗೆ ಒಂದು ಐಡಿಯಾ ಇದ್ದರೆ ನಿಮಗೆ ತುಂಬ ಒಳ್ಳೆಯದು ಯಾವುದಕ್ಕೆ EV ಇಂಜಿನಿಯರ್ ಆಗೋದಕ್ಕೆ. ಇದಾದಮೇಲೆ EV ಚಾರ್ಜಿಂಗ್ ಸಿಸ್ಟಮ್ಸ್ ಅಂತ ಒಂದು ಟಾಪಿಕ್ ಇದೆ. ಓಕೆನಾ. EV ಚಾರ್ಜಿಂಗ್ ಅದನ್ನು ಕಲಿತರೂ ಕೂಡ ನಿಮಗೆ ಈ ಫೀಲ್ಡಲ್ಲಿ ಜಾಬ್ ತೊಗೊಳಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಆಬ್ವಿಯಸ್ಲಿ ಮ್ಯಾಟ್ ಲ್ಯಾಬ್ ಬಗ್ಗೆ ಕೇಳಿರ್ತೀರಲ್ವಾ, ಸಾಫ್ಟ್ವೇರ್ ಬಗ್ಗೆ. ಇದ್ರದ್ದೆಲ್ಲ ಟೂಲ್ಸ್ ಬಗ್ಗೆ ನಿಮ್ಗೆ ಐಡಿಯಾಸ್ ಇದ್ದರೆ ತುಂಬ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಓಕೆನಾ. ಇದಿಷ್ಟು ನಾನು ಸ್ಪೆಸಿಫಿಕಲಿ EEE ಆ್ಯಂಡ್ DC ಸ್ಟೂಡೆಂಟ್ಸ್ ನಿಮ್ಮ ಕೋರ್ ಆಪರ್ಚುನಿಟೀಸ್ ಬಗ್ಗೆ ಮಾತಾಡಿದ್ದೀನಿ. ಆ್ಯಂಡ್ ಇದು ಬಿಟ್ಟು ನೀವೇನಾದರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತಂದರೆ, ನಂತರ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಬೇಕು ಅಂತಂದರೂ ಕೂಡ ನಿಮಗೆ ಆಪರ್ಚುನಿಟಿ ಇದೆ, ಆಪ್ಷನ್ ಇದೆ. ಎಷ್ಟು ಪ್ಯಾಕೇಜ್ ಬೇಕಾದರೂ ನೀವು ಇದರಲ್ಲಿ ಕ್ರ್ಯಾಕ್ ಮಾಡ್ಬೋದು. ಓಕೆನಾ. ಆ್ಯಂಡ್ ಆಬ್ವಿಯಸ್ಲಿ ಸಾಫ್ಟ್ವೇರ್ ಆಗಬೇಕು ಅಂತಂದರೆ ನಿಮ್ಗೆ ಗೊತ್ತೇ ಇದೆ ಅಲ್ವಾ, ಲೈಕ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆದಮೇಲೆ ಫೀಲ್ಡಲ್ಲಿ ಅಂದರೆ ನೀವು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಿರ್ತೀರ ಆ ಲ್ಯಾಂಗ್ವೇಜಲ್ಲಿ DSA ಸಾಲ್ವ್ ಮಾಡಬೇಕು. ಆ್ಯಂಡ್ ಸ್ವಲ್ಪ ಕಂಪ್ಯೂಟರ್ ಸೈನ್ಸ್ದು ಬೇಸಿಕ್ಸ್ನ ಕಲ್ತ್ಕೊಂಡ್ರು ಕೂಡ ಒಳ್ಳೆಯದು. ಕಂಪ್ಯೂಟರ್ ಸೈನ್ಸ್ ಬೇಸಿಕ್ಸ್ ಆದಮೇಲೆ ಇನ್ನೇನಿರುತ್ತೆ, 3 ಸಬ್ಜೆಕ್ಟ್ಸ್ ಇದೆ ಅಲ್ವಾ. OS ಆಗಿರ್ಬೋದು, DBMS ಆಗಿರ್ಬೋದು, CN ಆಗಿರ್ಬೋದು. ಈ ಟಾಪಿಕ್ಸ್ನ ನೀವು ಸಬ್ಜೆಕ್ಟ್ಸ್ನ ಓದ್ಕೊಂಡ್ರೆ ತುಂಬ ಒಳ್ಳೆಯದು. ಅದಾದಮೇಲೆ ನೀವು ಡೊಮೈನ್ ಆ್ಯಸ್ ಯೂಶುವಲ್ ಇಲ್ಲಿಂಗ್ ಎಂಬೆಡ್ ಅಥವಾ VLSI ಆ ಥರ ಚೂಸ್ ಮಾಡ್ತೀರಲ್ವ, ಆ ಥರ ಇಲ್ಲೂ ಕೂಡ ಬ್ಯಾಕ್ ಎಂಡ್ ಸಿಸ್ಟಮ್ಸ್ ಅಂತ ಬರುತ್ತೆ, ಫ್ರಂಟ್ ಎಂಡ್ ಸಿಸ್ಟಮ್ಸ್ ಅಂತ ಬರುತ್ತೆ, ಡೆವಾಪ್ಸ್ ಬರುತ್ತೆ. ಈಗ ನಾನು ವರ್ಕ್ ಮಾಡ್ತಿದ್ದೀನಿ ಇಂಜಿನಿಯರ್ ಫೀಲ್ಡ್ ಇದೆ, ಇದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇದಿಷ್ಟು EC ಮತ್ತು EEE ಸ್ಟೂಡೆಂಟ್ಸ್ಗೆ ಇರುವಂಥ ಆಪರ್ಚುನಿಟಿ ಆಗಿದೆ. ಆ್ಯಂಡ್ ನಿಮಗೆ ಕೋರ್ ಓದ್ತಾ ಇರೋದ್ರಿಂದ ನೀವು ಯಾವಾಗ ಬೇಕಿದ್ರೂ ಯಾವ ಫೀಲ್ಡ್ಗೆ ಬೇಕಿದ್ರೂ ಜಂಪ್ ಆಗ್ಬೋದು. ಆ ಲಕ್ಸುರಿ, ಆ ಆಪರ್ಚುನಿಟಿ ನಿಮಗಿದೆ. ಸೊ ನೀವು ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ರಿಸರ್ಚ್ ಮಾಡಿ, ಅಂದರೆ ನೀವೇ ತಿಳ್ಕೊಂಡು, ಆ್ಯಂಡ್ ನಿಮಗೆ ಯಾವ ಸ್ಯಾಲ್ರಿ ರೇಂಜಲ್ಲಿ ನೀವು ಫಿಕ್ಸ್ ಆಗ್ತೀರಾ, ಆ್ಯಂಡ್ ನಿಮಗೆ ಯಾವುದು ಫೀಲ್ಡು ತುಂಬ ಇಷ್ಟ ಆಗುತ್ತೆ ಆ ಫೀಲ್ಡನ್ನ ನೀವು ಚೂಸ್ ಮಾಡಿ. ಓಕೆನಾ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು EC ಅಥವಾ EEE ಓದ್ತಾ ಇರ್ತಾರಲ್ವ ಆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಟಾಪಿಕ್ ಮಾತಾಡಬೇಕು ಅಂತ ಕಾಮೆಂಟಲ್ಲಿ ಹಾಕಿ. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಇವತ್ತಿನ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.